ಮನೆಯಲ್ಲಿ ಶಾರದಾ ಅನಾಮಿಕ ಜಗಳವಾಡುತ್ತಾ ಇರ್ತಾರೆ. ಸೊಸೆ, ನಾವು ತಾಟಿ ನಿಂಗಿನ ವ್ಯಾಪಾರ ಮಾಡೋಣ. ತಾಟಿ ನಿಂಗು ಬೇಡ, ಮಾವಿನ ಹಣ್ಣು ಮುದ್ದು. ಅತ್ತೆ, ನಾವು ಮಾವಿನ ಹಣ್ಣಿನ ವ್ಯಾಪಾರನೇ ಮಾಡೋಣ. ನನಗೆ ಕೋಪ ಬರುತ್ತೆ, ನನಗೆ ಬೇಸರವಾಗುತ್ತೆ. ನನ್ನ ಮಗನ ಹತ್ರ ಹೇಳಿ ನಿನ್ನ ತವ್ರ ಮನೆಗೆ ಕಳಿಸ್ತೀನಿ. ನಾನು ನಮ್ಮ ಮಾವನ ಹತ್ರ ಹೇಳಿ ನಿಮ್ಮ ಮಾವನ ಹತ್ರ ಹೇಳಿ ಏನ್ ಮಾಡ್ತೀಯೇ? ನನ್ನ ತವ್ರ ಮನೆಗೆ ಕಳಿಸ್ತೀಯಾ ಏನು? ಕಳಿಸ್ತೀಯಾ? ಹೇಳು. ಆವೇಶ ಮಾಡ್ಕೋಬಿಡಿ ಅತ್ತೆ. ನೀವು ಅವರ ಹತ್ರ ಹೇಳಿದ್ರು, ನಾನು ಮಾವಯ್ಯನ ಹತ್ರ ಹೇಳಿದ್ರು, ನೀವು ನಾನು ಸೇರಿ ಒಂದೇ ಮನೆಗೆ ಹೋಗ್ಬೇಕು. ನೀವು ನನ್ನ ಸೋದರತ್ತೆ ಅಲ್ವಾ, ನಾನು ನಿಮ್ಮ ಸೋದರ ಸೊಸೆ. ಏನ್ ಮಾಡಿದ್ರು, ಯಾವ ವಿಧದಿಂದ ನೋಡಿದ್ರು ನಾವು ಸೋದರತ್ತೆ ಸೊಸೆರು. ಮಗಳನ್ನು ಕಳಿಸೋ ಸಮಯದಲ್ಲಿ ನಿಮ್ಮ ಅಪ್ಪ ಏನ್ ಹೇಳಿದ್ರು ಮರ್ತೋದ್ಯಾ? ಸಾಕು ಬಿಡಿಯತ್ತೆ, 2 ಮಾತನ್ನ ಗಟ್ಟಿಯಾಗಿ ಮಾತಾಡಿದ್ರೆ ಸಾಕು. ಮದುವೆಯಲ್ಲಿ ನಡೆದ ಮಗಳನ್ನು ಕಳಿಸುವ ಸಮಯದಲ್ಲಿ ನಮ್ಮಪ್ಪ ನನ್ನ ಕೈಯನ್ನ ನಿಮ್ಮ ಕೈಯಲ್ಲಿಟ್ಟು ಅತ್ತೆ ಹೇಳಿದ ಮಾತನ್ನ ಬುದ್ಧಿಯಾಗಿ ಕೇಳುತ್ತಾಯಿ. ಅತ್ತೆ ಮಾತಿಗೆ ಎದುರು ಹೇಳ್ಬೇಡ, ಏನ್ ಹೇಳಿದ್ರು ನಿನ್ನ ಒಳ್ಳೇದಕ್ಕಾಗಿ ಹೇಳ್ತಾಳೆ ಅಂತ ನೀನು ಅರ್ಥ ಮಾಡ್ಕೋ ಅಂತ ಹೇಳಿ ಆ ಮಾತನ್ನ ಪದೇ ಪದೇ ನೆನಪು ಮಾಡ್ತಾ ಇರ್ತೀರಾ. ಯಾಕೆ ಅಷ್ಟೊಂದು ಬೇಸರ? ಆದ್ರೂ ಇಷ್ಟು ಕಾಲ ನಾನು ಹೇಳಿದ ಮಾತನ್ನೆಲ್ಲ ಕೇಳ್ತಾ ಇದೆಯಲ್ಲ, ಮತ್ತೆ ಈಗ ಏನಾಯ್ತು ಅಂತ? ಈ ಬಿಸಿಲು ಕಾಲದಲ್ಲಿ ತಾಟಿ ನಿಂಗಿಗೆ ಒಳ್ಳೆ ಗಿರಾಕಿ ಇರುತ್ತೆ, ಅದನ್ನೇ ಮಾರೋಣ ಅಂತ ಹೇಳ್ತಾ ಇದ್ದೀನಲ್ಲ. ನೀನ್ ಅದನ್ನೇನು ಕೇಳದೆ ಯಾಕೆ ಮಾವಿನ ಹಣ್ಣು ಮಾರೋಣ ಅಂತ ಪಟ್ಟು ಹಿಡಿತಾ ಇದ್ಯಾ? ನಾನು ಕೂಡ ಅದೇ ಹೇಳ್ತಾ ಇದ್ದೀನಲ್ಲ ಅತ್ತೆ, ಇದು ಬಿಸಿಲು ಕಾಲನೇ, ಮಾವಿನ ಹಣ್ಣಿನ ಸೀಸನ್. ಬಹಳ ಜನಕ್ಕೆ ಮಾವಿನ ಹಣ್ಣು ಅಂದ್ರೆ ಇಷ್ಟವಿರುತ್ತೆ. ಮಾವಿನ ಹಣ್ಣನ್ನು ಹೆಚ್ಚಾಗಿ ಕೊಂಡ್ಕೋತಾರೆ. ಒಂದೇ ಸಲಕ್ಕೆ ನನ್ ಮಾತು ಕೇಳಿ, ಇಬ್ಬರು ಸೇರಿ ಮಾವಿನ ಹಣ್ಣಿನ ವ್ಯಾಪಾರ ಮಾಡೋಣ. ನನ್ ಕೋಪ ತರಿಸ್ಬೇಡ ಸೊಸೆ. ಬೆಂಕಿ ಕೆನ್ನಾಲಿಗೆ ಹಾಗೆ ಶಾರದಳ ಕೆನ್ನಾಲಿಗೆ ಕೂಡ ನೋಡ್ತೀಯ. ಮತ್ತೆ ನಾನು ಹೇಳಿದ್ದೇನಾದ್ರೂ ಒಪ್ಕೊಳ್ಳದೆ ಹೋದ್ರೆ ನಿಮಗೂ ನಾನು ಹೀಗೆ ಕೋಪ ತರಿಸ್ತೀನಿ. ಶಾರದಾ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಲಾರದೆ ಹೋಗುತ್ತಾಳೆ. ಸುತ್ತಲೂ ನೋಡುತ್ತಾಳೆ. ಫ್ರಿಡ್ಜ್ ಕಾಣಿಸುತ್ತದೆ. ಕ್ಷಣ ಕೂಡ ತಡ ಮಾಡದೆ ಫ್ರಿಡ್ಜ್ ಹತ್ರಕ್ಕೆ ಹೋಗಿ ಡೋರ್ ತೆಗೆದು ನೋಡುತ್ತಾಳೆ. ಹಾಗಲಕಾಯಿ ಕಾಣಿಸುತ್ತೆ. ತಕ್ಷಣ ಹಾಗಲಕಾಯಿನ ತೆಗೆದುಕೊಂಡು ಅನಾಮಿಕಳನ್ನು ನೋಡುತ್ತಾ ಕೋಪದಿಂದ ಕಡಿತಾ ಇರ್ತಾಳೆ. ಅನಾಮಿಕ ನಗುತ್ತಾ ಇರುತ್ತಾಳೆ. ಇನ್ನು ತಾಟಿ ನಿಂಗಿನಿಂದ ತುಂಬಿರುವ ಟ್ರಕ್ ಅನ್ನ ಕಿಶೋರ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ರಮೇಶ್ ಪ್ರಸಾದರು ತಾಟಿ ನಿಂಗಿಗಳ ಮೇಲೆ ಕೂತಿರ್ತಾರೆ. ಅಪ್ಪ, ಮನೆ ಹತ್ರ ಅತ್ತೆ ಸೊಸೆಯರು ಪ್ರಶಾಂತವಾಗಿದ್ದಾರೆ ಅಂತೀಯಾ? ಏನಿರ್ತಾರೋ ಏನೋ ಮಗನೇ, ಅತ್ತೆಗೆ ತಕ್ಕ ಸೊಸೆ, ಸೊಸೆಗೆ ತಕ್ಕ ಅತ್ತೆ, 2 ಒಂದೇ ಅಲ್ಲಪ್ಪ. ಏನೋ ಕಣ, ಮಾತು ಹಾಗೆ ಬಂತು ಹೊರತು ಅತ್ತೆ ಸೊಸೆರ ಮಧ್ಯ ಈ ಬಿಸಿಲು ಕಾಲದ ವ್ಯಾಪಾರದ ಜಗಳ ನೆನ್ನೆ ಶುರುವಾಗಿದೆ. ಬೆಳಿಗ್ಗೆ ಸ್ವಲ್ಪ ಕಡಿಮೆಯಾಗಿದೆ ಅನ್ಸಿದ್ರು ನನಗೆ ಮಾತ್ರ ಭಯವಂತೂ ಹೋಗಿಲ್ಲ. ನಾನು ಕೂಡ ಭಯವಾಗೇ ಇದೆಯಪ್ಪ. ಆಗಿನಿಂದ ಮನೆಗೆ ಫೋನ್ ಮಾಡಿ ಅಮ್ಮನ ಹತ್ರ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಅನಾಮಿಕಾ ಅಮ್ಮನ ಫೋನ್ ಎತ್ತಿದ್ರೆ ಪರಿಸ್ಥಿತಿ ದಾರುಣವಾಗಿರುತ್ತೆ ಅಂತ ಫೋನ್ ಮಾಡಿಲ್ಲ. ಫೋನ್ ಮಾಡದೇ ಇದ್ದಿದ್ದು ಒಳ್ಳೆ ಕೆಲಸ ಮಾಡಿದೆ ಮಗನೇ. ಈಗ ನಾವು ಹೇಗೂ ಮನೆಗೆ ಹೋಗ್ತಾ ಇದೀವಲ್ಲ, ಭಯಪಡದೇ ಇರು. ಹಾಗೆಯಪ್ಪ ಎಂದು ತಂದೆ ಮಗ ಮೌನವಾಗಿ ಕುತ್ಕೋತಾರೆ. ಸ್ವಲ್ಪ ಸಮಯದ ನಂತರ ತಾಟಿ ನಿಂಗಿನ ಟ್ರಕ್ ಮನೆ ಮುಂದೆ ನಿಲ್ಲುತ್ತದೆ. ಮನೆಯೊಳಗಿರುವ ಅತ್ತೆ ಸೊಸೆಯರು ಟ್ರಕ್ ಸೌಂಡ್ ಕೇಳಿ ಹೊರಗೆ ಬಂದು ನೋಡುತ್ತಾರೆ. ರಮೇಶ್ ಪ್ರಸಾದರು ಟ್ರಕ್ಕಿನಿಂದ ಇಳಿಯುತ್ತಾರೆ. ಟ್ರಕ್ ತುಂಬಾ ಇರುವ ತಾಟಿ ನಿಂಗನ್ನು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ. ಅನಾಮಿಕಾ ರಮೇಶನ ಕೋಪದಿಂದ ನೋಡ್ತಾಳೆ. ಅವನು ನಾನು ಹೇಳೋದನ್ನ ಕೇಳು, ಮಾವಿನ ಹಣ್ಣಿಗಾಗಿ ನಾವು ಹೋದ್ವಿ, ಅದು ಎಲ್ಲೂ ಸಿಕ್ಕಿಲ್ಲ. ಆದ್ರೆ ತಾಟಿ ನಿಂಗು ಕಾಣಿಸ್ತು. ಖಾಲಿಯಾಗಿ ಮನೆಗೆ ತಿರುಗಿ ಹೋಗೋದೇನೋ ಅಂತ ಇಲ್ಲಿ ನೋಡು, ಈ ತಾಟಿ ನಿಂಗನ್ನು ತಂದ್ವಿ. ಅಷ್ಟೇ ಹೊರತು ಬೇಕು ಅಂತ ಅಮ್ಮ ಹೇಳಿದ ತಾಟಿ ನಿಂಗನೇನು ತಂದಿಲ್ಲ. ಹೇಳಪ್ಪ, ಏನ್ ಹೇಳಿ ಮಗನೇ? ಪ್ಲೀಸ್ ಅಪ್ಪ, ಈಗ ನನ್ನ ಹತ್ರ ಆಡ್ಕೋಬೇಡ. ನೀನು ಬೇಕು ಅಂತ ಅಮ್ಮ ಹೇಳಿದ ತಾಟಿ ನಿಂಗಿನ ತಂದಿದ್ವಿ ಅಂತ ಅಂದ್ಕೋತಾಳೆ. ಅಂದ್ಕೊಳ್ಳೋದೇನು ಮಗನೇ, ಅದೇ ನಿಜ ಅಲ್ವಾ? ಖಾಲಿ ಟ್ರಕ್ಕಿನಿಂದ ಮನೆಗೆ ಹೋಗೋಣ ಮಗನೇ. ತಾಟಿ ನಿಂಗು ಬೇಡ, ಏನು ಬೇಡ ಅಂತ ಎಷ್ಟು ಹೇಳಿದ್ರೆ ನೀನು ಕೇಳಿಸ್ಕೊಂಡಿಲ್ವಲ್ಲ. ಈಗ ಹೇಳಪ್ಪ ಅಂತಂದ್ರೆ ನಾನೇನ್ ಹೇಳಿ? ರಮೇಶ್ ಅನಾಮಿಕಳನ್ನು ನೋಡುತ್ತಾನೆ. ಅನಾಮಿಕಾ ಕೋಪದಿಂದ ಹಲ್ಲು ಕಡಿಯುತ್ತಾಳೆ. ನನ್ ಮಗನ ಬಗ್ಗೆ ನಂಗೆ ಗೊತ್ತಿಲ್ವಾ? ಅವನ ಮನಸ್ಸು ಈ ತಾಯಿ ಬಗ್ಗೆನೇ ಆಲೋಚಿಸುತ್ತೆ ಅಂತ. ನಾನ್ ಹೇಳಿದ ಕೆಲಸನ ಮೊದಲೇ ಮಾಡ್ತಾನೆ ಅಂತ ನನಗ್ ಮೊದ್ಲೇ ಗೊತ್ತು. ನೀವಿಬ್ಬರು ಒಳಗಡೆ ಹೋಗಿ, ಮಿಕ್ಕ ಕೆಲಸನ ಕೂಲಿಗಳನ್ನ ಇಟ್ಟು ಮಾಡಿಸ್ತೀನಿ ಹೋಗಿ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ನನ್ನು ಕೋಪದಿಂದ ನೋಡಿ ಮನೆಯೊಳಗೆ ಹೋಗುತ್ತಾಳೆ. 2 ದಿನದ ನಂತರ ಹೈವೇ ರೋಡಿನ ಪಕ್ಕದಲ್ಲಿ ಅತ್ತೆ ಶಾರದಾ ಒಂದು ಕಡೆ ತಾಟಿ ನಿಂಗನ ಇಟ್ಕೊಂಡು ನಿಂತಿರುತ್ತಾಳೆ. ಪ್ರಸಾದ್ ತಾಟಿ ನಿಂಗನ್ನ ಕಟ್ ಮಾಡಲಿಕ್ಕೆ ಕತ್ತಿ ಹಿಡ್ಕೊಂಡಿರ್ತಾನೆ. ಶಾರದಾ, ನನ್ ಮಾತು ಕೇಳೆ. ಬೇಕು ಅಂದ್ರೆ ಮನೆಯಲ್ಲಿ ಈರುಳ್ಳಿ ಹಚ್ತೀನಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ತೀನಿ, ಇನ್ನು ಹೇಳ್ಬೇಕು ಅಂದ್ರೆ ಚಿಕನ್ ಕೂಡ ಕಟ್ ಮಾಡ್ತೀನಿ. ಆದ್ರೆ ಈ ತಾಟಿ ನಿಂಗು ಕಟ್ ಮಾಡೋದು ನನ್ನಿಂದಾಗಲ್ವೇ? ಕೆಲ್ಸದವ್ರನ್ನ ಇಟ್ಕೊಳೆ.
ಕೆಲಸದವನ ಹತ್ರ ಮಾತಾಡ್ತಾ ಇರ್ಬೇಕಾರೆ ಅವನು ದಿನಕ್ಕೆ 1,000 ರೂಪಾಯಿ ಬೇಕು ಅಂತಂದ. ಮೇಲಾಗಿ 3 ಸಲ ಟೀ, 2 ಸಲ ಬೂಸ್ಟು, ಲಂಚ್ಗೆ ಬಿರಿಯಾನಿ, 5 ಗಂಟೆಗೆ ಬಿಸಿ ಬಿಸಿ ಸಮೋಸ. ಅಮ್ಮೋ ಅಮ್ಮೋ, ಈ ತಾಟಿ ನಿಂಗು ಮಾರಿದ್ರೆ ಲಾಭ ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಹೊರತು ಅವನನ್ನ ಮಾತ್ರ ಕೆಲ್ಸದಲ್ಲಿ ಇಟ್ಕೊಂಡ್ರೆ ಖಚಿತವಾಗಿ ನಷ್ಟವಾಗುತ್ತೆ. ಅದಕ್ಕೆ ನಿಮ್ಮನ್ನ ಇಟ್ಕೊಂಡಿದ್ದೀನಿ. ನಿನ್ನ ಕರ್ಮ, ನಿನ್ನ ಯಾರು ಕಾಪಾಡೋದಿಲ್ಲ. ನಾನು ನಿಧಾನವಾಗಿ ಹೊಡೆಯೋದನ್ನ ನೋಡಿ ನಮ್ಗೆ ತಾಟಿ ನಿಂಗು ಬೇಡ ಏನು ಬೇಡ ಅಂತ ಹೊರಟೋಗ್ತಾರೆ. ಆಗ ನೀನು ಎಷ್ಟು ಬೈಕೊಂಡ್ರು ನಾನೇನು ಮಾಡಕ್ಕಾಗಲ್ಲ. ಆ ನಂತರ ನಿನ್ನಿಷ್ಟ. ಅಬ್ಬಾ, 2-3 ತಾಟಿ ನಿಂಗು ವೇಸ್ಟ್ ಆದ್ರೂ ಪರವಾಗಿಲ್ಲ, ಕಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ರಿ. ಮೊದಲೇ ಇದು ಹೈವೇ ರೋಡು, ಬಹಳ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎಲ್ರು ಖಚಿತವಾಗಿ ನಾವು ಮಾರ್ತಾ ಇರುವ ಆ ತಾಟಿ ನಿಂಗನ್ನ ಕೊಂಡ್ಕೋತಾರೆ ರೀ. ಹಲೋ ಶಾರದಾ ಅವರೇ, ನನ್ನ ಕಷ್ಟ ನಾನು ಮಾಡ್ತೀನಿ, ಮೊದಲು ನೀವು ಮಾರೋದನ್ನ ಶುರು ಮಾಡಿ. ಇನ್ನು ನನ್ನ ಹತ್ರ ಮಾತಾಡ್ತಾ ಇದ್ರೆ ಕೊಂಡ್ಕೊಳ್ಳೋದಕ್ಕೆ ಯಾರು ಬರೋದಿಲ್ಲ. ನಾವು ಏನು ಮಾರ್ತಾ ಇದೀವಿ ಎಲ್ರಿಗೂ ಗೊತ್ತಾಗ್ಬೇಕಲ್ಲ. ಅಂದ್ರೆ ಈಗ ನೋಡಿ, ಬನ್ನಿ ಸ್ವಾಮಿ ಬನ್ನಿ, ತಾಜಾ ತಾಜಾ ತಾಟಿ ನಿಂಗು. ಇದು ಬಿಸಿಲು ಕಾಲದಲ್ಲಿ ಎಷ್ಟೋ ಪ್ರತ್ಯೇಕವಾಗಿದ್ದು ನಿಮ್ಮ ಶರೀರನ ತಣ್ಣಗೆ ಇರಿಸುತ್ತೆ. ಡಜನ್ 100 ರೂಪಾಯಿ ಮಾತ್ರನೇ. ಬನ್ನಿ ಸ್ವಾಮಿ ಬನ್ನಿ ಎಂದು ಶಾರದಾ ಅರಚುತ್ತಾ ಇರುತ್ತಾಳೆ. ಆ ಪಕ್ಕದಲ್ಲಿ ಸೊಸೆ ಅನಾಮಿಕಾ ಮಾವಿನ ಹಣ್ಣಿನ ಗಾಡಿಯನ್ನು ಇಟ್ಕೊಂಡಿರ್ತಾಳೆ. ಶಾರದಾ ಮಾರೋದು ಅನಾಮಿಕಂಗೆ ಹಿಡಿಸೋದಿಲ್ಲ. ತಕ್ಷಣ ಗಟ್ಟಿಯಾಗಿ, ಅಯ್ಯನವರೇ ಅಮ್ಮನವರೇ, ಹಣ್ಣಿನಲ್ಲಿ ನಮಗಿಷ್ಟವಾದ ಹಣ್ಣು ಯಾವುದು ಅಂದ್ರೆ ಮಾವಿನ ಹಣ್ಣು ಅಂತ ಟಕ್ ಅಂತ ಹೇಳ್ತೀರಾ. ಅಂತಹ ತಾಜಾ ಮಾವಿನ ಹಣ್ಣು ಈಗ ನಿಮ್ಮ ಮುಂದೆ ಸರಿಯಾದ ದರದಲ್ಲಿ ಬಂದಿದೆ. ಬನ್ನಿ ಆರಿಸ್ಕೊಳ್ಳಿ. ಹಿಡಿಸಿದ ಹಣ್ಣನ್ನ ರೂಪಾಯಿ ಕಡಿಮೆನೆ ಕೊಟ್ಟು ತಗೊಂಡು ಹೋಗಿ. ಮನೆಯಲ್ಲಿರೋರೆಲ್ಲರೂ ಆನಂದದಿಂದ ತಿನ್ನಿ ಸಂತೋಷವಾಗಿರಿ ಎಂದು ಅರಚಲಿಕ್ಕೆ ಶುರು ಮಾಡುತ್ತಾಳೆ. ಆಗಲೇ ಗಾಡಿ ಹತ್ರಕ್ಕೆ ಬಂದ ರಮೇಶ್, ಯಾಕೆ ಅನಾಮಿಕಾ ಅಷ್ಟೆಲ್ಲ ಅರಿಸ್ತಾ ಇದೀಯಾ? ಗಾಡಿ ಮೇಲೆ ಮಾವಿನ ಹಣ್ಣು ನೋಡ್ತಾ ಇದ್ರೆ ನೀನು ಮಾವಿನ ಹಣ್ಣು ಮಾರ್ತಾ ಇದೀಯ ಅಂತ ಗೊತ್ತಾಗುತ್ತಲ್ಲ ಎಂದು ಹೇಳುತ್ತಾನೆ. ಅಲ್ಲಿ ಅತ್ತೆ ಮಾರ್ತಾ ಇದ್ದಾರೆ, ಇಲ್ಲಿ ನಾನ್ ಮಾರ್ತಾ ಇದ್ದೀನಿ. ಅಲ್ಲಿ ಮಾವಯ್ಯ ಅತ್ತೆನ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಇಲ್ಲಿ ನೀವು ನನ್ನನ್ನ ಡಿಸ್ಕರೇಜ್ ಮಾಡ್ತಾ ಇದ್ದೀರಾ. ನೀವು ಅತ್ತೆ ಹತ್ರಕ್ಕೆ ಹೋಗಿ, ಮಾವಯ್ಯ ನನ್ನ ಹತ್ರ ಬರ್ತಾರೆ. ಹಾಗಲ್ಲ, ನಾನು ಹೇಳೋದನ್ ಕೇಳು. ಅಪ್ಪ ಅಲ್ಲೇ ಇರ್ತಾನೆ, ನಾನು ಇಲ್ಲೇ ಇರ್ತೀನಿ. ಸರಿ ಸರಿ, ನೀನು ಮಾವಿನ ಹಣ್ಣು ಮಾರ್ಕೋ. ಮುಖ ನೋಡು, ನಾನು ಅಲ್ಲಿಗೆ ಹೋಗು ಅಂತ ಹೇಳಿದ್ದು ನಿಮ್ ಮೇಲೆ ಪ್ರೇಮದಿಂದಲ್ಲ. ಮಾವಯ್ಯನಿಗೆ ತಾಟಿ ನಿಂಗು ಕಡಿಯೋದಿಕ್ಕೆ ಬರಲ್ಲ, ನಿಧಾನವಾಗಿ ಕಡಿತಾನೆ. ತಾಟಿ ನಿಂಗಿಗಾಗಿ ಬಂದವರು ಅಷ್ಟು ಹೊತ್ತು ಇರಲಾರರು, ಹೊರಟು ಹೋಗ್ತಾರೆ. ಆಗ ಅತ್ತೆ ತಂದ ತಾಟಿ ನಿಂಗು ಸರಿಯಾಗಿ ಮಾರಾಟವಾಗದೆ ಹಾಗೆ ಇರುತ್ತೆ. ಅದಕ್ಕೆ ನಿಮ್ಮನ್ನ ನಾನು ಹೋಗು ಅಂತ ಹೇಳ್ತಾ ಇದ್ದೀನಿ. ಹೋಗಿ ಮೊದ್ಲು. ಹಬ್ಬಾ, ನೀನೇನ್ ಮಾಡ್ತೀಯ ಏನೋ ಅನಾಮಿಕಾ. ಆ ದಿನ ಕೂಡ ಹಾಗೆ ಮಾವಿನ ಹಣ್ಣು ಮೊದ್ಲು ತಕೊಂಡ್ಬರ್ಬೇಡ, ತಾಟಿ ನಿಂಗನ್ನೇ ಮೊದ್ಲು ತಗೊಂಬ ಅಂತಂದೆ. ಈ ದಿನ ನನ್ನನ್ನ ಅಲ್ಲಿಗೆ ಹೋಗು ಅಂತ ಇದೆಯಾ? ಇಲ್ಲಿ ನೋಡಿ, ನಾನು ಅತ್ತೆ ಬೇರೆ ಬೇರೆಯಾಗಿ ಮಾಡ್ತಾ ಇರುವ ಈ ವ್ಯಾಪಾರದಲ್ಲಿ ಈ ಬಿಸಿಲು ಕಾಲ ಇರುವವರೆಗೂ ಇರುತ್ತೆ. ಆದರೆ ನಾನು ಅತ್ತೆ ಬದುಕಿರುವವರೆಗೂ ಕಲಿತು ಬೆರೆತು ಒಂದೇ ಮನೆಯಲ್ಲಿ ಸಂತೋಷದಿಂದ ಇರಬೇಕಾದವರು. ಅತ್ತೆನ ಮಾವಯ್ಯನ ನಿಮ್ಮನ್ನ ನನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ. ಅನಾಮಿಕಾ ಹೇಳ್ತಾ ಇದ್ರೆ ರಮೇಶ್ ಕೇಳಿಸ್ಕೊತಾ ಇರ್ತಾನೆ. ನನ್ನ ದೃಷ್ಟಿಯಲ್ಲಿ ಅತ್ತೆ ಯಾವಾಗ್ಲೂ ಗೆಲ್ಬೇಕು, ಸೋಲಬಾರ್ದು. ಹೋಗಿ ನನ್ನ ಮಾವಿನ ಹಣ್ಣು ಮಾರಾಟವಾಗದೇ ಇದ್ರೂ ಪರವಾಗಿಲ್ಲ, ಅತ್ತೆಯ ತಾಟಿ ನಿಂಗು ಮಾತ್ರ ಪೂರ್ತಿಯಾಗಿ ಮಾರಾಟವಾಗ್ಬೇಕು. ಹೋಗ್ರಿ. ರಮೇಶ್ ಏನೋ ಮಾತನಾಡದೆ ಶಾರದಾ ಮಾರ್ತಾ ಇರುವ ತಾಟಿ ನಿಂಗಿನ ಹತ್ರಕ್ಕೆ ಹೋಗುತ್ತಾನೆ. ಪ್ರಸಾದ್ ಅನಾಮಿಕಾ ಮಾರ್ತಾ ಇರೋ ಮಾವಿನ ಹಣ್ಣಿನ ಹತ್ರ ಬರ್ತಾನೆ. ಹಾಗೆ ಅತ್ತೆ ಸೊಸೆಯರು ಪೈಪೋಟಿಯಿಂದ ಒಬ್ಬರು ತಾಟಿ ನಿಂಗು, ಮತ್ತೊಬ್ಬರು ಮಾವಿನ ಹಣ್ಣು ಮಾರಲಿಕ್ಕೆ ಶುರು ಮಾಡುತ್ತಾರೆ. ರೋಡ್ ಮೇಲೆ ಹೋಗ್ತಾ ಇರುವವರು ಇಷ್ಟವಾದದ್ದನ್ನು ತಕೊಂಡು ಹೋಗ್ತಾ ಇರ್ತಾರೆ. ಅನಾಮಿಕಾ ಮಾತ್ರ ಮಾವಿನ ಹಣ್ಣು ಕೊಂಡ್ಕೊಳ್ಳೋಕೆ ಬಂದವರ ಹತ್ರ, ಇಲ್ಲಿ ನೋಡಿ, ಈ ಬಿಸಿಲು ಕಾಲದಲ್ಲಿ ಮಾವಿನ ಹಣ್ಣಿಗಿಂತ ತಾಟಿ ನಿಂಗು ಎಷ್ಟೋ ಒಳ್ಳೇದು ಮಾಡುತ್ತೆ. ಅದು ಅಲ್ಲದೆ ಅದು ಈ ಬಿಸಿಲು ಕಾಲದಲ್ಲಿಯೇ ಸಿಕ್ಕತ್ತೆ. ಹೋಗಿ ಆ ತಾಟಿ ನಿಂಗು ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇದ್ಲು. ಅವರು ಶಾರದಾಳ ಹತ್ರ ಬಂದು ತಾಟಿ ನಿಂಗನ್ನೇ ಕೊಂಡ್ಕೊತಾ ಇದ್ರು. ಅದರಿಂದ ಶಾರದಾ ಮಾರ್ತಾ ಇರುವ ತಾಟಿ ನಿಂಗು ಬೇಗನೆ ಮಾರಾಟವಾಗುತ್ತೆ. ಹಾಗೆ ಶಾರದಾ ಹೆಚ್ಚು ದುಡ್ಡು ಸಂಪಾದಿಸುತ್ತಾಳೆ. ಆ ದುಡ್ಡನ್ನು ತಂದು ಅನಾಮಿಕಳಿಗೆ ಕೊಡ್ತಾಳೆ. ಈ ದುಡ್ಡು ನನಗೇನಕ್ಕೆ ಅತ್ತೆ? ನನ್ನ ಸೊಸೆ ಮನಸ್ಸು ನಂಗೆ ಗೊತ್ತಿಲ್ವಾ ಹೇಳು? ನಾನೆಲ್ಲೂ ಸೋಲಬಾರ್ದು ಅಂತ ಮಾವಿನ ಹಣ್ಣು ತಗೊಳ್ಳೋಕೆ ಬಂದವರ ಹತ್ರ ತಾಟಿ ನಿಂಗು ಕೊಂಡ್ಕೊಳ್ಳೋಕೆ ಕಳ್ಸಿದ್ಯಾ? ಅದು ನಾನು ಆಗ್ಲೇ ಗಮನಿಸಿದೆ. ಏನೇನಾದ್ರೂ ಬಹಳ ಬುದ್ಧಿವಂತಿಕೆಯಿಂದ ನನ್ನ ವ್ಯಾಪಾರ ಸಾಗುವ ಹಾಗೆ ನೋಡ್ಕೊಂಡೆ. ಎಲ್ಲ ನಿಮ್ಮ ಆಶೀರ್ವಾದ ಅತ್ತೆ ಎಂದು ಅತ್ತೆ ಸೊಸೆಯರು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ಇರುವುದನ್ನು ನೋಡಿ ತಂದೆ ಮಗ ಎಷ್ಟೋ ಆನಂದ ಪಡುತ್ತಾರೆ. ಹಾಗೆ ಶಾರದಾಳ ಕುಟುಂಬ ಬಿಸಿಲು ಕಾಲವೆಲ್ಲವೂ 2 ವ್ಯಾಪಾರಗಳನ್ನು ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರುತ್ತೆ. ಅದು ಬಿಸಿಲು ಕಾಲ. ಬಡ ಸೊಸೆ ಅನಾಮಿಕಾಳ ಕುಟುಂಬ ಸಿಮೆಂಟ್ ಇಟ್ಟಿಗೆಗಳು, ಬೆಂಚುಗಳು, ಪೈಪ್ಗಳು, ರಿಂಗುಗಳು ಮಾರಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಇರುತ್ತೆ.
ಆ ಚಿಕ್ಕ ಮನೆಯ ಮುಂದೆ ಒಂದು ಪಕ್ಕದಲ್ಲಿ ಸಿಮೆಂಟ್ ಇಟ್ಟಿಗೆಗಳು, ಮತ್ತೊಂದು ಪಕ್ಕದಲ್ಲಿ ರಿಂಗುಗಳು, ಇನ್ನೊಂದು ಪಕ್ಕದಲ್ಲಿ ಬೆಂಚುಗಳು ಸೇರಿಸಿರುತ್ತದೆ. ಅನಾಮಿಕ ಅವುಗಳನ್ನು ಲೆಕ್ಕವಿಟ್ಟುಕೊಳ್ಳುತ್ತಾ ಒಂದು ಬುಕ್ಕಿನಲ್ಲಿ ಬರ್ಕೋತಾ ಇರ್ತಾಳೆ. ಆಗಲೇ ಅತ್ತಿ ಶಾರದಾ ಬರುತ್ತಾಳೆ. ಸೊಸೆ, ಲೆಕ್ಕ ಮಾಡಿದ್ದು ಸಾಕೆ, ಈಗ್ಲಾದ್ರೂ ಹೋಗಿ ಅನ್ನ ತಿನ್ನು ಹೋಗು. ನನಗೆ ಹಸುವೆ ಇಲ್ಲ ಅಂತ ಹೇಳಿದೆ ಅಲ್ಲ ಅತ್ತೆ. ಹಸುವೆ ಆದಾಗ ನಾನು ತಿಂತೀನಿ ಬಿಡಿ. ರಾತ್ರಿಯಿಂದ ಇದೇ ಮಾತಂತ ಇದೆಯಾ, ನಿಜಕ್ಕೆ ಏನಾಯ್ತು ಸೊಸೆ ನಿಂಗೆ? ಇನ್ನೇನಾಗ್ಬೇಕು ಅತ್ತೆ? ನಾವು ಮಾಡುವ ಇಟ್ಟಿಗೆಗಳು, ಬೆಂಚುಗಳು, ರಿಂಗುಗಳು ಎಲ್ಲ ನಮ್ಮ ಕಣ್ಣು ಮುಂದೆನೆ ಇದೆ. ಇದು ಮಾರಾಟವಾದ್ರೇನೆ ಅಲ್ವಾ ನಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಬರೋದು, ನಮ್ಮ ಬದುಕಿಗೆ ನಂಬಿಕೆ ಕೊಡೋದು. ನೀನ್ ಹೇಳೋದು ನಿಜಾನೇ ಸೊಸೆ, ನಾನು ಇಲ್ಲ ಅಂತ ಇಲ್ಲ. ಆದ್ರೆ ಹೀಗೆ ತಿನ್ನದೇ ಆಲೋಚಿಸಿದ್ರೆ ಧನಲಕ್ಷ್ಮಿ ಬರ್ತಾಳ ಹೇಳು ನೀನೆ? ರಾತ್ರಿಯಿಂದ ಏನು ತಿನ್ನದೆ ನೀರ್ ಮಾತ್ರ ಕುಡಿತಾ ಇದೀಯಾ. ಮನೆ ಮುಂದೆ ನಿನ್ನ ಸಾಮಾನೆಲ್ಲ ಮಾರಾಟವಾಗುತ್ತೆ ಅಂತೀಯಾ? ಹೇಳು, ಹೀಗೆ ಮಾಡಿದ್ರೆ ಒಳ್ಳೇದೇನಾ? ಹಾಗಲ್ಲ ಅತ್ತೆ, ಈಗ ನೀನೇನ್ ಹೇಳಿದ್ರು ನಾನು ಕೇಳಲ್ಲ ಸೊಸೆ. ಬಾ, ಮೊದಲು ಅನ್ನ ಕೊಡ್ತೀನಿ. ಪ್ಲೀಸ್ ಅತ್ತೆ, ನಂಗೆ ಅನ್ನ ತಿನ್ನು ಅಂತ ಮಾತ್ರ ಒತ್ತಾಯ ಮಾಡಬೇಡಿ. ಅಲ್ಲ ಸೊಸೆ, ಅನ್ನ ತಿನ್ನದೆ ಏನ್ ಸಾಧಿಸ್ತೀಯಾ ಎಂದು ಶಾರದೆ ಕೇಳುತ್ತಾ ಇರುವಾಗ ಪ್ರಸಾದ್ ರಮೇಶರು ದುಃಖಭರಿತವಾದ ಮುಖದಿಂದ ಮನೆಗೆ ಬರುತ್ತಾರೆ. ಅವರನ್ನು ನೋಡುತ್ತಲೇ ಹೋದ ಕೆಲಸ ಸಕ್ಸಸ್ ಆಗಿಲ್ಲ ಎಂದು ಅನಾಮಿಕಂಗೆ ಅರ್ಥವಾಗುತ್ತೆ. ಒಂದು ಸಿಮೆಂಟ್ ಬೆಂಚ್ ಮೇಲೆ ಕುತ್ಕೋತಾರೆ. ಅಲ್ನೋಡು, ತಿನ್ನೋದಕ್ಕೆ ತಂದೆ ಮಗ ಕೂಡ ಬಂದಿದ್ದಾರೆ. 3 ಸೇರಿ ಕುತ್ಕೊಂಡು ತಿನ್ನೋರಂತೆ, ಬನ್ನಿ. ಅತ್ತೆ, ಮೊದ್ಲು ಮಾವಯ್ಯಂಗೆ ಅವರಿಗೆ ಹಾಕಿ, ನಾವು ಮಾಡಿದ ಇಟ್ಟಿಗೆಗಳು, ಬೆಂಚುಗಳು, ರಿಂಗುಗಳು ಮಾರಾಟ ಆಗ್ಬೇಕು ಅಂತ ಬಿಸಿಲಲ್ಲಿ ಬಹಳ ತಿರುಗಿ ಬಂದಿದ್ದಾರೆ. ನನ್ ಮಾತು ನೀನ್ ಯಾವಾಗ ಕೇಳ್ತೀಯ ಅಂತ ಈಗ ತಿನ್ನೋದಕ್ಕೆ? ಸರಿ ಬಿಡು ಸೊಸೆ, ನಿನಗೆ ಯಾವಾಗ ಹಸಿವಾಗುತ್ತೋ ಆಗ್ಲೇ ಬಂದು ಅನ್ನ ತಿನ್ನು ಎಂದು ಶಾರದಾ ಮನೆಯೊಳಗೆ ಹೋಗುತ್ತಾಳೆ. ಅನಾಮಿಕ ಕೂತ್ಕೊಂಡ ತಂದೆ ಮಗನ ಹತ್ತಿರಕ್ಕೆ ಬರ್ತಾಳೆ. ಪ್ರಸಾದ್, ರಮೇಶ್ ದುಃಖದಿಂದ ಅನಾಮಿಕಳನ್ನು ನೋಡ್ತಾರೆ. ನೀವು ಹೋದ ಕೆಲಸ ಆಗಿಲ್ಲ ಅಂತ ನಂಗೆ ಅರ್ಥವಾಯ್ತು ಮಾವಯ್ಯ. ಕಾಲು ನೋವು ಬರ್ತಾ ಇದ್ರು, ಸ್ವಲ್ಪ ಲೆಕ್ಕ ಮಾಡದೆ ಪ್ರತಿ ಸ್ಕೂಲ್ಗೆ ಹೋಗಿದ್ವಿ, ಪಾರ್ಕ್ ಹತ್ರ ಹೋಗಿದ್ವಿ. ಪ್ರತಿ ಮನೆಗೂ ಹೋಗಿ ನಾವು ಮಾರ್ತಾ ಇರುವ ಸಿಮೆಂಟ್ ಇಟ್ಟಿಗೆಗಳ ಬಗ್ಗೆ, ಬೆಂಚುಗಳ ಬಗ್ಗೆ, ರಿಂಗುಗಳ ಬಗ್ಗೆ ಎಲ್ಲದರ ಬಗ್ಗೆ ಹೇಳಿದ್ವಿ ತಾಯಿ. ಯಾರು ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬಂದಿಲ್ಲ. ಸರಿ ಬಿಡಿ ಮಾವಯ್ಯ, ಪ್ರಯತ್ನ ಮಾಡದೆ ದುಃಖ ಪಡೋದಕ್ಕಿಂತ ಪ್ರಯತ್ನ ಮಾಡಿದೀವಿ, ಇನ್ನು ಫಲ ದೇವ್ರ ಮೇಲೆ ಬಿಡೋಣ ಅಂತ ಸಮಾಧಾನ ಹೇಳ್ಕೊಳ್ಳೋದು ಸಂತೋಷನೇ ಅಲ್ವಾ ಮಾವಯ್ಯ? ಹೋಗಿ ಅನ್ನ ತಿನ್ಬಿಡಿ ಎಂದು ಅನಾಮಿಕ ಹೇಳುತ್ತಾಳೆ. ಆಗ ಶಾರದಾ ಮನೆಯೊಳಗಿಂದ ನೀರು ತಂದು ಕೊಡುತ್ತಾಳೆ. ಮಡಿಕೆ ನೀರು ಕುಡಿದ್ಬಿಡಿ, ಬಿಸಿಲಲ್ಲಿ ತಿರುಗಿ ತಿರುಗಿ ಸುಸ್ತಾಗಿ ಬಂದಿದ್ದೀರಲ್ಲ ಎಂದು ಕೊಡುತ್ತಾಳೆ. ಪ್ರಸಾದ್, ರಮೇಶರು ಮಡಿಕೆಯೊಳಗಿನ ತಣ್ಣನೆ ನೀರನ್ನು ಕುಡಿಯುತ್ತಾರೆ. ಮಗು ರಮೇಶ್, ಏನು ಅಂದ್ರೆ ಅನ್ನ ತಿನ್ನೋರಂತೆ, ಬನ್ನಿ. ಈಗ್ಲೇ ಬಂದ್ವಿ ಅಲ್ಲಮ್ಮ, 1 ಗಂಟೆ ನಂತರ ತಿಂತೀನಿ ಬಿಡು ಎಂದು ರಮೇಶ್ ಅನ್ನುತ್ತಾನೆ. ಶಾರದಾ ಮತ್ತೊಂದು ಮಾತು ಆಡಲಿಲ್ಲ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. 1 ತಿಂಗಳಲ್ಲಿ ಅವರ ಕೆಲಸಕ್ಕೆ ಡಿಮ್ಯಾಂಡ್ ಕಡಿಮೆಯಾಗುತ್ತದೆ. ಯಾರು ಸಿಮೆಂಟ್ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಬಂದಿಲ್ಲ. ದಿನಕ್ಕೂ ದುಡ್ಡು ಕಡಿಮೆಯಾಗುತ್ತಾ ಮನೆಯಲ್ಲಿ ಆರ್ಥಿಕ ಕಷ್ಟಗಳು ಹೆಚ್ಚಾಗುತ್ತೆ. ಹೊರಗಡೆ ಬಿಸಿಲು ಹೆಚ್ಚಾಗುತ್ತೆ. ಆ ಮನೆಯಲ್ಲಿ ಇರೋದು ಅಂದ್ರೆ ಅಗ್ನಿಯಲ್ಲಿ ಕೂತ್ಕೊಂಡು ಹಾಗೆ ಇರುತ್ತೆ ಅನಾಮಿಕಳ ಕುಟುಂಬಕ್ಕೆ. ಮಗು ರಮೇಶ್, ನಾನು ಈ ಬಿಸಿನ ತಡ್ಕೊಳಕ್ಕಾಗಲ್ಲ. ಮನೆಯಲ್ಲೇ ಫ್ಯಾನ್ ಇದೆ, ಅದು ಹಾಳಾಗಿ ಹೋಗಿದೆ. ಕೂಲರ್ ಕೊಂಡ್ಕೋಬೇಕು ಅಂದ್ರೆ ದುಡ್ಡಿಲ್ಲ. ಒಂದು ಬೀಸಣಿಗೆ ಕೊಂಡ್ಕೊಂಬಾರೋ ಎಂದು ಪ್ರಸಾದ್ ದೀನವಾಗಿ ಕೇಳೋದು ಅನಾಮಿಕಳ ಮನಸ್ಸನ್ನು ಕರಗಿಸುತ್ತದೆ. ಮನೆಯಲ್ಲಿ ಎಲ್ಲರೂ ನಿಸ್ಸಹಾಯಕವಾಗಿ ಇರುತ್ತಾರೆ. ಅನಾಮಿಕ ಮೌನವಾಗಿ ಆಲೋಚಿಸುತ್ತಾಳೆ. ಒಂದು ಮಿಂಚಿನಂತ ಆಲೋಚನೆ ಬರುತ್ತೆ ಅನಾಮಿಕಂಗೆ. ಅತ್ತೆ, ನಾವು ಹೀಗೆ ಕೂತ್ಕೊಂಡ್ರೆ ಸಮಸ್ಯೆ ಹೋಗೋದಿಲ್ಲ, ನಾವೇ ಏನಾದ್ರೂ ಆಲೋಚನೆ ಮಾಡ್ಬೇಕು ಎಂದು ಅನಾಮಿಕ ಧೈರ್ಯವಾಗಿ ಹೇಳುತ್ತಾಳೆ. ಏನ್ ಮಾಡೋಣ ಸೊಸೆ ಎಂದು ಅತ್ತೆ ಶಾರದಾ ಕೇಳುತ್ತಲೇ ಆಗ ಅನಾಮಿಕ ತನಗೆ ಬಂದ ಹೊಸ ಆಲೋಚನೆ ಬಗ್ಗೆ ಹೇಳ್ತಾಳೆ. ಅತ್ತೆ, ಮಾವಯ್ಯ, ಏನಂದ್ರೆ ನಾವೇ ಸಿಮೆಂಟ್ ರಿಂಗಿನಿಂದ ಒಂದು ಮನೆ ಕಟ್ಟಿದ್ರೆ? ಆ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅತ್ತೆ, ನಾನ್ ಹೇಳಿದ ಅರ್ಥವಾಗ್ಲಿಲ್ವಾ? ಸಿಮೆಂಟ್ ರಿಂಗಿನಿಂದ ಮನೆ ಕಟ್ಟೋಣ ಅಂತ ಹೇಳಿದ್ಯಲ್ಲಮ್ಮ. ಹೌದು ಅತ್ತೆ, ಸಿಮೆಂಟ್ ಟ್ಯಾಂಕಿನ ಮನೆ. ಸಿಮೆಂಟ್ ಟ್ಯಾಂಕ್ ಮನೆನಾ? ಅದು ಹೇಗೆ ಸಾಧ್ಯ ಅನಾಮಿಕಾ ಎಂದು ರಮೇಶ್ ಸಂಕೋಚದಿಂದ ಕೇಳ್ತಾನೆ. ಆಗ ಅನಾಮಿಕಾ ನಿಧಾನವಾಗಿ, ನಾವು ಮಾಡುವ ಸಿಮೆಂಟ್ ರಿಂಗ್ಗಳಿದೆ ಅಲ್ಲ, ತುಂಬಾ ಇದೆ, ಅವುಗಳಿಂದ ಮನೆ ಕಟ್ಟೋದು ಹೇಗೆ? ಅದೇ ಹೇಳ್ತಾ ಇದ್ದೀನಿ ರೀ, ಒಂದು ಟ್ಯಾಂಕ್ ಆಗಿ ಕಟ್ಟಿದ ಹಾಗೆ ಒಂದರ ಮೇಲೆ ಒಂದನ್ನು ಇಟ್ಟು ಕಟ್ಟಬೇಕು. ಆ ನಂತರ ಬಾಗಿಲಿಗಾಗಿ ಎಷ್ಟು ಅಗತ್ಯವೋ ಅಷ್ಟು ಕಟ್ ಮಾಡ್ಕೊಂಡು ಒಂದು ಬಾಗಿಲು ಇಟ್ಕೋಬೇಕು. ಮೇಲೆ ಒಂದು ಟ್ಯಾಂಕ್ ಹಾಗೆ ಕಟ್ಟಿ ಅದರಲ್ಲಿ ನೀರು ತುಂಬಿದ್ರೆ ಆ ನೀರಿನ ತಂಪು ಮನೆಯನ್ನ ತಣ್ಣಗಿರಿಸುತ್ತೆ ಎಂದು ವಿವರವಾಗಿ ಹೇಳುತ್ತಾಳೆ ಅನಾಮಿಕಾ. ಸ್ವಲ್ಪ ಹೊತ್ತು ಎಲ್ಲರೂ ಆಲೋಚಿಸುತ್ತಾರೆ. ಅತ್ತೆಯೇ,
ಮಾವಯ್ಯ, ಏನು ಅಂದ್ರೆ ನಾನ್ ಹೇಳಿದ ಅರ್ಥವಾಗ್ಲಿಲ್ವಾ? ನಿಜಕ್ಕೂ ನನಗೆ ಬಂದ ಆಲೋಚನೆ ತಪ್ಪು ಅಂತ ಇದ್ದೀರಾ? ಏನೋ ಯಾರೋ ಮಾತಾಡದೆ ಹಾಗೆ ಮೌನವಾಗಿದ್ದೀರಾ? ಏನೋ ಒಂದು ಹೇಳಿ. ಹಿಡಿಸಿದ್ರೆ ಹಿಡಿಸ್ತು ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಆದ್ರೆ ಏನೋ ಒಂದಾದ್ರೂ ಹೇಳಿ. ಹಾಗೆ ಏನು ಹೇಳದೆ ಮೌನವಾಗಿದ್ರೆ ನಾನ್ ಹೇಗೆ ಅರ್ಥ ಮಾಡ್ಕೋಬೇಕು? ಪ್ರಸಾದ್ ಸಂತೋಷದಿಂದ ಚಪ್ಪಾಳೆ ಹೊಡೆಯುತ್ತಾನೆ. ಅಮ್ಮ ಸೊಸೆ, ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಅಮ್ಮ, ನಮ್ಮ ಕೆಲಸ ನಮಗೆ ಉಪಯೋಗಕ್ಕೆ ಬರುತ್ತೆ ಎಂದು ಹೇಳುತ್ತಾನೆ. ರಮೇಶ್ ಕೂಡ ಉತ್ಸಾಹದಿಂದ, ಹೌದು ಅನಾಮಿಕಾ, ನಿನ್ನ ಆಲೋಚನೆ ನಿಜವಾಗಿ ತುಂಬಾ ಚೆನ್ನಾಗಿದೆ. ಮೇಲಾಗಿ ಖರ್ಚು ಕೂಡ ಕಡಿಮೆಯಾಗಿ ಇದೆ. ನಮಗೆ ಬಂದ ಕೆಲಸವೇ ಆಗಿದ್ದರಿಂದ ನಾವು ಮತ್ತೊಬ್ಬ ಮೇಸ್ತ್ರಿ ಹತ್ರ ಹೋಗಬೇಕಾದ ಅಗತ್ಯನೇ ಇಲ್ಲ ಎಂದು ಹೇಳುತ್ತಾನೆ. ಅತ್ತೆ, ನೀವೇನ್ ಹೇಳ್ತಾ ಇಲ್ಲ? ಚೆನ್ನಾಗಿದೆ ಸೊಸೆ, ಹೇಗೂ ನಮಗೆ ಫ್ಯಾನ್ ಇಲ್ಲ, ಕೂಲರು ಇಲ್ಲ. ನೀನ್ ಹೇಳಿದ ಹಾಗೆ ಸಿಮೆಂಟ್ ಟ್ಯಾಂಕ್ ಮನೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ ಅತ್ತೆ, ನಾನ್ ಹೇಳಿದ ಆಲೋಚನೆ ನಿಮಗೆ ಹಿಡಿಸಿದೆ. ಇಷ್ಟು ಬಿಸಿಲಿನಲ್ಲಿ ಯಾವ ಕೆಲಸನೂ ಮಾಡೋದ್ ಬೇಡ, ಸಾಯಂಕಾಲ ಎಲ್ರೂ ಸೇರಿ ಕೆಲಸ ಶುರು ಮಾಡೋಣ ಎಂದು ಅನಾಮಿಕಾ ಹೇಳುತ್ತಾಳೆ. ಹಾಗೆ ಸಿಮೆಂಟ್ ಟ್ಯಾಂಕ್ ನಮ್ಮ ಮನೆ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಸಮಯ ಕಳೆಯುತ್ತಾ ಇರುತ್ತದೆ. ಸಾಯಂಕಾಲವಾಗುತ್ತದೆ. ವಾತಾವರಣ ತಣ್ಣಗಾಗುತ್ತೆ. ಎಲ್ಲರೂ ಸೇರಿ ಕೆಲಸ ಶುರು ಮಾಡುತ್ತಾರೆ. ಮನೆ ಮುಂದೆ ಒಂದು ಪ್ರದೇಶವನ್ನು ಶುಭ್ರ ಮಾಡಿ ಸಿಮೆಂಟ್ ರಿಂಗ್ಗಳನ್ನು ಒಂದರ ನಂತರ ಒಂದನ್ನು ಇಟ್ಟು ಕಟ್ಟಲಿಕ್ಕೆ ಪ್ರಾರಂಭಿಸುತ್ತಾರೆ. ಅನಾಮಿಕಾ ಕೈ ಸಿಮೆಂಟಿನಿಂದ ತುಂಬಿ ಹೋದರೂ ಮುಖದಲ್ಲಿ ಆನಂದ ಕಾಣಿಸುತ್ತದೆ. ರಾತ್ರಿ 8 ಗಂಟೆಗೆಲ್ಲ ಒಂದು ಚಿಕ್ಕ ಮನೆ ಸಿದ್ಧವಾಗುತ್ತದೆ. ಮೇಲೆ ಒಂದು ಟ್ಯಾಂಕ್ ಕೂಡ ನಿರ್ಮಿಸುತ್ತಾರೆ. ಸೊಸೆ, 8 ದಾಟಿದೆ, ಹೋಗಿ ಅಡಿಗೆ ಮಾಡು. ಹಾಗೆ ಅತ್ತೆ ಎಂದು ಅನಾಮಿಕಾ ಅಡಿಗೆ ಮಾಡಲಿಕ್ಕೆ ಹೋಗುತ್ತಾಳೆ. ತಣ್ಣನೆಯ ವಾತಾವರಣ. ಪ್ರಸಾದ್, ರಮೇಶ್, ಶಾರದಾ ಮೂವರು ಸಿಮೆಂಟ್ ಬೆಂಚ್ ಮೇಲೆ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ. ಅನಾಮಿಕಾ ಅಡಿಗೆ ಮಾಡ್ತಾ ಇರ್ತಾಳೆ. ಒಂದು ಅರ್ಧ ಗಂಟೆಯ ನಂತರ ಎಲ್ಲರೂ ಹೊರಗೆ ಕೂತ್ಕೊಂಡು ಅನ್ನ ತಿಂತಾರೆ. ಆ ನಂತರ ಮನೆ ಹೊರಗೆ ಚಾಪೆ ಹಾಕಿಕೊಂಡು ಮಲಗುತ್ತಾರೆ. 2 ದಿನ ಕಳೆದ ನಂತರ ಟ್ಯಾಂಕಿನಲ್ಲಿ ನೀರು ಹಿಡಿಯುತ್ತಾರೆ. ಸಿಮೆಂಟ್ ಟ್ಯಾಂಕ್ ಮನೆಯೊಳಗೆ ಹೋಗುತ್ತಾರೆ. ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಹಬ್ಬ, ಎಷ್ಟು ತಣ್ಣಗಿದೆಯೋ ಎಂದು ಶಾರದಾ ಆನಂದದಿಂದ ಅನ್ನುತ್ತಾಳೆ. ಇದು ನಿಜವಾಗಿ ಅದ್ಭುತ ಅನಾಮಿಕಾ, ತುಂಬಾ ತಣ್ಣಗಿದೆ. ಇನ್ನು ನಾವು ಬಿಸಿಲಿನಲ್ಲಿ ಭಯಪಡಬೇಕಾದ ಅಗತ್ಯವಿಲ್ಲಮ್ಮ ಎಂದು ಅನಾಮಿಕಳ ಬಡ ಕುಟುಂಬ ಎಷ್ಟೋ ಸಂತೋಷ ಪಡುತ್ತದೆ. ಬಿಸಿಲು ಕಾಲದಲ್ಲಿ ಕೂಡ ಆ ಮನೆ ತಣ್ಣಗೆ ಇರ್ತಾ ಇತ್ತು. ಗಾಳಿ ಕೂಡ ಸುಲಭವಾಗಿ ಒಳಗಡೆ ಬರ್ತಾ ಇತ್ತು. ಆ ಮನೆಯನ್ನು ನೋಡಿ ಗ್ರಾಮದಲ್ಲಿರುವವರು ಕೂಡ ಆಶ್ಚರ್ಯ ಹೋಗುತ್ತಾರೆ. ಇಷ್ಟು ಒಳ್ಳೆಯ ಆಲೋಚನೆ ಯಾರಿಗೆ ಬಂದಿದೆ ಎಂದು ಶಾರದಳನ್ನು ಕೇಳ್ತಾ ಇದ್ರು. ನಮ್ಮ ಸೊಸೆ ಅನಾಮಿಕಂಗೆ ಬಂತು ಎಂದು ಗರ್ವದಿಂದ ಹೇಳ್ತಾ ಇದ್ಲು ಶಾರದಾ. ನಂತರ ಗ್ರಾಮದಲ್ಲಿ ಬಹಳ ಜನ ಅನಾಮಿಕಳ ಹತ್ರಕ್ಕೆ ಬಂದು ಸಿಮೆಂಟ್ ಟ್ಯಾಂಕ್ ಮನೆಯನ್ನ ಅವರಿಗೆ ಕೂಡ ಕಟ್ಟಿಕೊಡು ಅಂತ ಕೇಳ್ತಾ ಇದ್ರು. ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ನನ್ನ ಸೊಸೆಯ ಬುದ್ಧಿವಂತಿಕೆನ ಎಷ್ಟು ದುಡ್ಡಿಟ್ಟು ಕೊಂಡ್ಕೋತೀಯ ಅಪರ್ಣ? ನಾನು ಹಾಗೆ ಅಂದಿಲ್ಲ ಅದ್ಕೆ. ರಿಂಗಿನಿಂದ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಮಾತ್ರನೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅದ್ಕೆ. ಇಲ್ಲಿ ನೋಡು ಅಪರ್ಣ, ಸುಮಾರಾಗಿ ನಮ್ಮೂರಲ್ಲಿ ಬಡವರು ಹೆಚ್ಚಾಗಿದ್ದಾರಲ್ಲ, ಎಲ್ಲ ಸೇರಿ ಎಂದು ಎಷ್ಟು ಕೊಡಬೇಕು ಅಂತ ಹೇಳುತ್ತಾಳೆ. ಅಪರ್ಣ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾಳೆ. ಅಬ್ಬಾ ಶಾರದಾತ್ಗೆ, ನೀನು ತುಂಬಾ ಒಳ್ಳೆಯವಳು. ಅಷ್ಟು ಕಡಿಮೆಯಲ್ಲಿಯೇ ಒಂದು ಸಿಮೆಂಟ್ ಟ್ಯಾಂಕ್ ಮನೆ ಕಟ್ತೀನಿ ಅಂತ ಹೇಳ್ತಾ ಇದ್ರೆ ನಮಗೆ ಬಾಯಿಂದ ಮತ್ತೊಂದು ಮಾತೆ ಬರ್ತಾ ಇಲ್ಲ ಎಂದು ಹೇಳಿ ದುಡ್ಡು ಕೊಡುತ್ತಾಳೆ. ಅತ್ತೆ ಸೊಸೆಯರು ಬಹಳ ಸಂತೋಷ ಪಡುತ್ತಾರೆ. ಹಾಗೆ ಮತ್ತೆ ಅವರ ಕೆಲಸ ಶುರುವಾಗುತ್ತದೆ. ಆದಾಯ ಕೂಡ ಹೆಚ್ಚಾಗುತ್ತೆ. ಅನಾಮಿಕಳ ಕುಟುಂಬ ಮತ್ತೆ ಸಂತೋಷದಿಂದ ಬದಲಾಗುತ್ತೆ. ನೀನು ನಮ್ಮ ಮನೆ ಸೊಸೆ ಅಲ್ಲಮ್ಮ, ನಮ್ಮ ಮನೆಯ ಅದೃಷ್ಟ ಎಂದು ಹೇಳುತ್ತಾಳೆ. ಅನಾಮಿಕ ನಗುತ್ತಾ, ಅತ್ತೆ, ನಾವೆಲ್ಲರೂ ಸೇರಿ ಕಷ್ಟಪಟ್ಟರೆ ಯಾವ ಸಮಸ್ಯೆ ಆದ್ರೂ ಜಯಿಸಬಲ್ಲೆವು. ನಾನು ನಿಮ್ಮ ಅದೃಷ್ಟ ಅಂತ ನೀವಂತ ಇದ್ದೀರಾ, ನೀವು ನನ್ನ ಅದೃಷ್ಟ ಅಂತ ನಾನಂತೀನಿ ಎಂದು ಹೇಳುತ್ತಾಳೆ. ಹಾಗೆ ಬಡ ಸೊಸೆಯ ಕುಟುಂಬ ಬಿಸಿಲು ಕಾಲವೆಲ್ಲವೂ ಸಿಮೆಂಟ್ ಟ್ಯಾಂಕ್ ಮನೆಯಲ್ಲಿ ಸಂತೋಷದಿಂದ ಜೀವಿಸ್ತಾ ಇರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.